ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗೌಡ್ತಿ ಲೈಫ್ ಸ್ಟೈಲ್ ಕನ್ನಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಇವತ್ತಿನ ವ್ಲಾಗ್ ಬಂದುಬಿಟ್ಟು ನನ್ನ ಪುಟಾಣಿ ಕಿಚನ್ನ ಮೇಕ್ ಓವರ್ ಮಾಡ್ತಾಯಿದ್ದೀನಿ. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡ್ತಿರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ತೀನಿ. ನೀವಿಲ್ಲಿ ನೋಡ್ತಾ ಇರ್ಬೋದು ನನ್ನ ಕಿಚನ್ ಯಾವ ರೀತಿ ಮೆಸ್ಸಿಯಾಗಿದೆ ಅಂತ ಅಂದ್ಬಿಟ್ಟು. ಯಾವುದೇ ಒಂದು ಶೆಲ್ಫ್ ಆ ಥರ ಎಲ್ಲ ಏನೂ ಇಲ್ಲ ಬಾಕ್ಸಸ್ನೆಲ್ಲ ಇಟ್ಕೊಳ್ಳೋದಕ್ಕೆ. ಓವನ್ ಇತ್ತು ನಮ್ಮನೇಲಿ, ನಾನು ಅದನ್ನ ಯೂಸ್ ಮಾಡ್ತಾ ಇರಲಿಲ್ಲ. ಅದ್ರ ಮೇಲೆ ಬಾಕ್ಸಸ್ನೆಲ್ಲ ಇಟ್ಕೊಂಡಿದ್ದೀನಿ. ಹಾಗೆ ಒಂದು ಪ್ಲಾಸ್ಟಿಕ್ ರ್ಯಾಕ್ ಇತ್ತು, ಅದ್ರ ಮೇಲೆ ಚಿಕ್ಕ ಚಿಕ್ಕ ಕಂಟೈನರ್ಸ್ನ ಇಟ್ಕೊಂಡಿದ್ದೀನಿ, ಪ್ಲಾಸ್ಟಿಕ್ ಕಂಟೈನರ್ಸು. ಸೊ ಇವಾಗ ಕಿಚನ್ ಮೇಕರ್ ಮಾಡೋದಕ್ಕೆ ನಾನು ಇರೋ ಬರೋ ಪಾತ್ರೆ ಎಲ್ಲ ತಟ್ಟೆ ಸ್ಟ್ಯಾಂಡಲ್ಲಿ ಇರೋದೆಲ್ಲ ತೆಗಿತಾ ಇದ್ದೀನಿ. ಅಂದರೆ ಕಿಚನ್ನ ಡೀಪ್ ಕ್ಲೀನಿಂಗ್ ಮಾಡಿಬಿಟ್ಟು ಆನಂತರ ಕಿಚನ್ ಮೇಕರ್ ಮಾಡೋಣ ಅಂತ ಅಂದ್ಬಿಟ್ಟು. ಮೇಲ್ಗಡೆ ಎಲ್ಲ ಹಳೆ ಪಾತ್ರೆಗಳನ್ನ ಇಟ್ಟಿದೆ, ಅಂದರೆ ನಾನು ಯೂಸ್ ಮಾಡ್ತಾ ಇರಲಿಲ್ಲ. ಆ ಪಾತ್ರೆಗಳನ್ನೆಲ್ಲ ತೆಗೆದು ಕೆಳಗಿಟ್ಬಿಟ್ಟೆ, ವಾಶ್ ಮಾಡಿ ಒಂದು ಕಡೆ ಜೋಡಿಸೋಣ ಅಂತ ಅಂದ್ಬಿಟ್ಟು. ಹಾಗೆ ಆ ಚೀಲದಲ್ಲಿ ನಾನು ಯೂಸ್ ಮಾಡದೇ ಇರೋಂಥ ಪಾತ್ರೆಗಳನ್ನ, ಹಾಗೆ ಪಾತ್ರೆಗಳು ಜಾಸ್ತಿ ಇಟ್ಕೊಳ್ಳೋದು ಬೇಡ ಅಂತ ಅಂದ್ಬಿಟ್ಟು ಕೆಲವೊಂದು ಪಾತ್ರೆಗಳನ್ನ ಅದರಲ್ಲಿ ಕಟ್ಟಿಟ್ಟಿದ್ದೆ, ಅದನ್ನ ಕೂಡ ಎತ್ತಿ ಕೆಳಗಡೆ ಇಟ್ಟೆ. ಹಾಗೆ ಕೆಲವೊಂದು ಬಾಕ್ಸಸ್ನಲ್ಲಿ ಇನ್ನೂ ಖಾರದ ಪುಡಿ ಮಸಾಲೆ ಐಟಮ್ ಎಲ್ಲ ಇತ್ತು, ಅದನ್ನು ಕೂಡ ತೆಗೆದು ಒಂದು ಪ್ಲೇಟಿಗೆ ಮತ್ತು ಒಂದು ಪೇಪರ್ಗಳಿಗೆ ಹಾಕ್ಬಿಟ್ಟು ವಾಶ್ ಮಾಡೋಕ್ಕಾಗ್ದೆ. ಹಾಗೆ ಬಾಕ್ಸಸ್ನೆಲ್ಲ ಇವಾಗ ನಾನು ರಿಮೂವ್ ಮಾಡ್ಕೊಳ್ತಾ ಇದ್ದೀನಿ. ಆಲ್ರೆಡಿ ಎಲ್ಲ ಬಾಕ್ಸಸ್ನೂ ನಾನು ವಾಶ್ ಮಾಡಿಟ್ಟಿದ್ದೆ. ಕೆಲವೊಂದು ಬಾಕ್ಸಸ್ನ ಇನ್ನೂ ತೊಳೆದಿರಲಿಲ್ಲ, ಅಂದರೆ ಮಸಾಲೆ ಐಟಮ್ಸ್ ಎಲ್ಲ ಇನ್ನೂ ಇತ್ತು, ಹಾಗಾಗಿ ವಾಶ್ ಮಾಡಿರಲಿಲ್ಲ. ಸೊ ಅಂಥ ಬಾಕ್ಸಸ್ನ ಮಾತ್ರ ಇವಾಗ ನಾನು ವಾಶ್ ಮಾಡೋಕ್ಕೆ ಅಂತ ಹಾಕಿದ್ದೀನಿ. ಕಿಚನ್ ಡೀಪ್ ಕ್ಲೀನಿಂಗ್ ಅಂತ ಮಾಡೋಕ್ಕೆ ಹೋದರೆ ಎಷ್ಟು ಕೆಲಸ ಮಾಡಿದ್ರು ಮುಗಿಯೋದಿಲ್ಲ. ನಾನಂತೂ ಬೇಗ ಮಾಡೋಣ ಅಂತ ನಾನು ಕೆಲಸನ ಸ್ಟಾರ್ಟ್ ಮಾಡಿಕೊಂಡೆ. ಬೆಳಗ್ಗೆ ಸ್ಟಾರ್ಟ್ ಮಾಡಿದ ಕೆಲಸ ಸಂಜೆ ಆದರೂ ಮುಗಿಲಿಲ್ಲ. ಆವತ್ತು ಸಂಜೆ ಬೇರೆ ನಮ್ಮಮ್ಮ ಊರಿಂದ ಬರ್ತಾಯಿದ್ರು. ಅವ್ರು ಬರೋ ಅಷ್ಟೊತ್ತಿಗೆ ಎಲ್ಲ ಕ್ಲೀನ್ ಮಾಡಿಬಿಡೋಣ, ಇಲ್ಲಾಂದರೆ ಬಂದರೆ ಬೈಸ್ಕೊಳ್ತೀನಿ ಎಲ್ಲ ಅಂಟ್ಕೊಂಡಿದೆಯಾ ಅಂತ ಅಂದ್ಬಿಟ್ಟು ಬೇಗ ಬೇಗ ಮಾಡ್ತಾಯಿದ್ದೀನಿ. ಆದರೂ ಸಂಜೆ ಆದರೂ ಮುಗಿಲಿಲ್ಲ. ಬಟ್ ಅವ್ರು ಬರೋ ಟೈಮ್ಗೆ ಎಲ್ಲ ಕೆಲಸನ ಮುಗಿಸಿದ್ದೆ. ಹಾಗೆ ಕೆಳಗಡೆ ನಾನು, ಅಂದರೆ ಶೆಲ್ಫ್ ಕೆಳಗಡೆ ಅಕ್ಕಿ ಬಾಕ್ಸು, ರಾಗಿ ಸಿಟ್ ಬಾಕ್ಸು, ಈ ಥರ ಬಾಕ್ಸಸ್ನೆಲ್ಲ ಇಟ್ಕೊಂಡಿದ್ದೆ. ಅದನ್ನು ಕೂಡ ಎತ್ತೆಲ್ಲ ಕ್ಲೀನ್ ಮಾಡಿಬಿಟ್ಟೆ. ಹಾಗೆ ಎಲ್ಲ ಎತ್ತಿ ಆಚೆ ಇಟ್ಬಿಟ್ಟು ಫಸ್ಟು ಧೂಳನ್ನ ಗುಡಿಸ್ಕೊಂಬಿಡೋಣ ಅಂತ ಅಂದ್ಬಿಟ್ಟು ಗುಡಿಸ್ಕೊಳ್ತಾ ಇದ್ದೀನಿ. ನಾನು ವೀಕ್ಲಿ ಒನ್ಸು ಅಥವಾ 15 ಡೇಸ್ ಒನ್ಸು ಈ ರೀತಿ ಧೂಳನ್ನೆಲ್ಲ ಗುಡಿಸ್ಕೊಂಬಿಡ್ತೀನಿ. ಅಷ್ಟೊಂದೇನು ಇರಲಿಲ್ಲ ಗಲೀಜು. ಹಾಗೆ ಒಂದ್ಸಲ ಕ್ಲೀನ್ ಮಾಡ್ಕೊಬೇಡ ಅಂತಂದ್ಬಿಟ್ಟು, ನಾವು ಎಷ್ಟೇ ಧೂಳು ಗುಡಿಸಿದ್ರೂ ರೋಡ್ ಸೈಡ್ ಮನೆ ಇರೋದ್ರಿಂದ ಧೂಳು ಬರ್ತಾನೆ ಇರುತ್ತೆ. ಹಾಗಾಗಿ ಎಲ್ಲ ಒಂದ್ಸಲ ಕ್ಲೀನ್ ಮಾಡಿಕೊಂಡು ಕಸನ ಗುಡಿಸ್ಕೊಳ್ತಾ ಇದ್ದೀನಿ. ಕಿಚನ್ ಎಷ್ಟೇ ಚಿಕ್ಕದಾಗಿದ್ದರೂ, ನಾವು ಎಷ್ಟೇ ಅದನ್ನ ಕ್ಲೀನ್ ಮಾಡ್ಕೊಳ್ತಾ ಇದ್ರೂ ಕೂಡ ಅದನ್ನ ಡೀಪ್ ಕ್ಲೀನಿಂಗ್ ಮಾಡೋಕ್ಕೆ ಅಂತ ಹೋದಾಗಲೇ ಗೊತ್ತಾಗೋದು ಅದ್ರ ಬಂಡವಾಳ ಏನು ಅಂತ ಅಂದ್ಬಿಟ್ಟು. ನಾನು ವೀಕ್ಲಿ ಒನ್ಸು 15 ಡೇಸ್ ಒನ್ಸು ಕ್ಲೀನ್ ಮಾಡ್ಕೊಳ್ತಾ ಇರ್ತೀನಿ. ಆದರೂ ಒತ್ತಿಂದ ನನಗೆ ಸ್ವಲ್ಪ ಕಷ್ಟ ಅಂತ ಅನ್ನಿಸ್ತು. ಹಾಗೆ ಸ್ಟೀಲ್ ಬಾಕ್ಸಸ್ ಎಲ್ಲ ಇತ್ತು, ಅದನ್ನು ಕೂಡ ವಾಶ್ ಮಾಡಿ ಎತ್ತಿಟ್ಕೊಂಡೆ, ನೀರೆಲ್ಲ ಡ್ರೈ ಆಗಲಿ ಅಂತ ಅಂದ್ಬಿಟ್ಟು. ಹಾಗೆ ತಟ್ಟೆ ಸ್ಟ್ಯಾಂಡ್ನು ಕೂಡ ಅಲ್ಲೇ ಬ್ರಷ್ ತಗೊಬಿಟ್ಟು ಹಾಗೆ ಉಜ್ಜಿಬಿಟ್ಟು ಒರೆಸ್ಕೊಳ್ತಾ ಇದ್ದೀನಿ ಬಟ್ಟೆಲಿ. ಆ ಸ್ಟ್ಯಾಂಡನ್ನ ತೆಗೆದ್ಬಿಟ್ಟು ಮತ್ತೆ ತೊಳೆದು ಮತ್ತೆ ಫಿಟ್ ಮಾಡೋಕ್ಕೆ ಕಷ್ಟ ಆಗುತ್ತೆ ಅಂತ ಅಂದ್ಬಿಟ್ಟು ಹಾಗೆ ಬ್ರಷಲ್ಲಿ ಉಜ್ಜಿಬಿಟ್ಟು ಬಟ್ಟೆಲಿ ಒರೆಸ್ಕೊಳ್ತಾ ಇದ್ದೀನಿ. ತಟ್ಟೆ ಸ್ಟ್ಯಾಂಡ್ ಏನು ಅಷ್ಟು ಗಲೀಜಾಗಿರಲಿಲ್ಲ, ಯಾಕೆಂತಂದರೆ ಪಾತ್ರೆ ಎಲ್ಲ ಡ್ರೈ ಆದಮೇಲೆ ತಟ್ಟೆ ಸ್ಟ್ಯಾಂಡಲ್ಲಿ ಪಾತ್ರೆಗಳನ್ನ ಜೋಡಿಸಿದ್ರೆ ಅಷ್ಟೊಂದೇನು ಗಲೀಜಾಗಲ್ಲ. ಇವಾಗ ಹಸಿ ಪಾತ್ರೆ ಅಂದರೆ ನೀರು ಇರುತ್ತಲ್ಲ, ಅಂಥ ಪಾತ್ರೆಗಳನ್ನೆಲ್ಲ ಜೋಡಿಸ್ಬಿಟ್ರೆ ರಸ್ಟ್ ಹಿಡ್ದಂಗೆ ಆಗಿಬಿಡುತ್ತೆ. ಸೊ ಎಷ್ಟೇ ನಾವು ಕ್ಲೀನ್ ಮಾಡಿದ್ರೂ ಕೂಡ ಅದು ಹೋಗೋದಿಲ್ಲ. ಸೊ ನಮ್ಮ ತಟ್ಟೆ ಸ್ಟ್ಯಾಂಡೇನು ಹಂಗಾಗಿರಲಿಲ್ಲ. ಇವಾಗ ಟೈಲ್ಸ್ನೆಲ್ಲ ಕ್ಲೀನ್ ಮಾಡ್ಕೊಳ್ಳೋಕ್ಕೆ ನಾನು ಒಂದು ಬಕೆಟ್ ನೀರಿಗೆ ಡೆಟಾಯ್ಲ್ ಹಾಕ್ಕೊಂಡಿದ್ದೀನಿ. ಆ ಟೈಲ್ಸ್ನೆಲ್ಲ ಸ್ಕ್ರಬ್ಬರ್ ತೊಗೊಂಡು ಚೆನ್ನಾಗಿ ಉಜ್ಜಿಬಿಟ್ಟು ಬಟ್ಟೆಲಿ 1-2 ಸಲ ಒರೆಸ್ಕೊಳ್ತಾ ಇದ್ದೀನಿ. ಟೈಲ್ಸ್ ನೋಡೋದಕ್ಕೆ ಇಷ್ಟೇ ಚೆನ್ನಾಗಿ ಕಾಣಿಸ್ತಾ ಇದ್ರೂ ಕೂಡ ಒರೆಸ್ಬೇಕಾದ್ರೆ ಇದು ಆಯಿಲ್ ಎಲ್ಲ ಸಿಡ್ದಿರುತ್ತಲ್ಲ ಅಡುಗೆ ಮಾಡಬೇಕಾದ್ರೆ, ಅದೆಲ್ಲ ಮೇಲ್ಗಡೆ ಸಿಡ್ದಿರುತ್ತೆ. ನಮಗೆ ಕೈಗೆ ಎಟ್ಕೋವಷ್ಟು ಮಾತ್ರ ನಾವು ಡೈಲಿ ಒರೆಸ್ಕೊಂಡು ಕ್ಲೀನ್ ಮಾಡಿರ್ತೀವಿ, ಆಮೇಲೆಲ್ಲ ನಾವು ಕ್ಲೀನ್ ಮಾಡೋಕ್ಕೆ ಹೋಗಿರಲ್ಲ. ಸೊ ಅದನ್ನೆಲ್ಲ ಉಜ್ಜಿಬಿಟ್ಟು ನೀಟಾಗಿ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ನಾನು ಆವಾಗಲೇ ಹೇಳ್ದಂಗೆ ಕಿಚನ್ ಡೀಪ್ ಕ್ಲೀನಿಂಗ್ ಅಂತ ಮಾಡೋಕ್ಕೆ ಹೋದರೆ ಎಷ್ಟು ಟೈಮ್ ಆದರೂ ಸಾಕಾಗಲ್ಲ. ಅದರಲ್ಲಿ ನನ್ನ ಹಸ್ಬೆಂಡ್ ಬೇರೆ ಬಂದುಬಿಟ್ಟು ಇಡೀ ಕೃಷ್ಣ ಮಠನೇ ಒಂದು ರೌಂಡ್ ಕ್ಲೀನ್ ಮಾಡ್ಕೊಬರ್ಬೋದಾಗಿತ್ತು, ನಿನ್ನ ಕಿಚನ್ ಕ್ಲೀನಿಂಗ್ ಇನ್ನೂ ಮುಗ್ದಿಲ್ಲ ಅಂತ ಅಂದ್ಬಿಟ್ಟು ಟೀಸ್ ಮಾಡ್ತಾಯಿದ್ರು. ಆವತ್ತು ಅವರು ಕೂಡ ರಜೆಯಲ್ಲಿದ್ದರು, ಹಾಗೆ ನನ್ನ ಮಗನಿಗೂ ಕೂಡ ರಜೆ ಇತ್ತು. ಸೊ ನನ್ನ ಹಸ್ಬೆಂಡನ್ನೇ ಇಬ್ಬರು ಮಕ್ಕಳನ್ನು ನೋಡಿಕೊಂಡು ರೂಮಲ್ಲಿದ್ದರು. ನನ್ನ ಮಗಳನ್ನ ಮೇಂಟೈನ್ ಮಾಡೋದೇ ಒಂದು ದೊಡ್ಡ ಕಷ್ಟ. ಹಾಗಾಗಿ ನನ್ನ ಹಸ್ಬೆಂಡ್ ಮತ್ತು ಮಕ್ಕಳು ಇಬ್ಬರೂ ರೂಮಲ್ಲಿ ಹಾಕ್ಬಿಟ್ಟು ಕೂಡಾಕ್ಬಿಟ್ಟಿದ್ದೆ. ನೋಡ್ಕೊಳ್ಳಿ, ಹೆಂಗಾರ ಮಾಡಿ ಇವತ್ತೊಂದಿನ ನಾನು ಕ್ಲೀನ್ ಮಾಡಬೇಕು ಅಂತಂದ್ಬಿಟ್ಟು. ಅವ್ರಿಗೆ ಸಂಜೆ ಅಷ್ಟೊತ್ತಿಗೆ ಸಾಕೋಗಿದೆ. ಅವಳಷ್ಟು ಟಾರ್ಚರ್ ಮಾಡಿಬಿಟ್ಟಿದ್ದಾಳೆ ಪಾಪ ಅವತ್ತು. ನನ್ನ ಮಗಳನ್ನ ಮೇಂಟೈನ್ ಮಾಡೋದೇ ಒಂದು ದೊಡ್ಡ ಟಾಸ್ಕ್. ನಮ್ಮ ಮನೇಲಿ ನಿಂತಿದ್ದ ಹತ್ರ ನಿಂತ್ಕೊಳ್ಳಲ್ಲ, ಕೂತಿದ್ದ ಹತ್ರ ಕೂತ್ಕೊಳ್ಳಲ್ಲ, ಏನಾರು ಒಂದು ಕಿತಾಪತಿ ಮಾಡ್ತಾನೆ ಇರ್ತಾಳೆ. ಅಷ್ಟು ತುಂಟಿ ಅಂತಲೇ ಹೇಳ್ಬೋದು ನನ್ನ ಮಗಳು. ನಾನಿದ್ದರೆ ಮಾತ್ರ ಅಷ್ಟು ನನಗೆ ಟಾರ್ಚರ್ ಕೊಡ್ತಾಳೆ, ನಾನಿಲ್ಲ ಅಂತಂದರೆ ಸೈಲೆಂಟಾಗಿ ಆಟ ಆಡ್ತಾಳೆ ಅಂತ ಹೇಳ್ತಾ ಇರ್ತಾರೆ ನಮ್ಮ ಅಪ್ಪನೇ ಆಗಲಿ ನನ್ನ ಹಸ್ಬೆಂಡೇ ಆಗಲಿ. ಹಂಗೆ ಅಲ್ವಾ, ಅಮ್ಮಂದ್ರಿದ್ದರೆ ಮಕ್ಕಳು ಬಾಲ ಬಿಚ್ಚೋದು ಅಂತಂದ್ಬಿಟ್ಟು.
ಇವಾಗ ಟೈಲ್ಸ್ ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದಾಯಿತು, ಹಾಗೆ ವಿಂಡೋ ಹತ್ರನೂ ಕೂಡ ಕ್ಲೀನ್ ಮಾಡ್ಕೊಂಡಿದ್ದಾಯಿತು. ಹಾಗೆ ಸ್ಟವ್ನು ಕೂಡ ಚೆನ್ನಾಗಿ ಒರೆಸ್ಕೊಂಡು ಇವಾಗ ಸ್ಲ್ಯಾಬ್ನೆಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ನೋಡ್ತಾ ಇರ್ಬೋದು ಕಿಚನ್ ಎಷ್ಟು ಶೈನಿಂಗ್ ಆಗಿದೆ ಅಂತ ಅಂದ್ಬಿಟ್ಟು ತುಂಬ ಚೆನ್ನಾಗಿ ಕಾಣಿಸ್ತಾಯಿತ್ತು, ನೀಟಾಗಿ ಕಾಣಿಸ್ತಾಯಿತ್ತು. ಹಾಗೆ ಸ್ಲ್ಯಾಬ್ ಕೆಳಗೆ ಬಾಕ್ಸಸ್ನೆಲ್ಲ ಇಟ್ಟಿದ್ನಲ್ಲ, ಸ್ಟೀಲ್ ಬಾಕ್ಸಸ್, ಅಲ್ಲೂ ಕೂಡ ನಾನಿವಾಗ ಬ್ರಷ್ ತೊಗೊಂಡು ನೀಟಾಗಿ ಉಜ್ಕೊಂಡು ಅಲ್ಲೂ ಕೂಡ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಇದು ಈಸಿಯಾಗಿ ನಮಗೆ ಕೈ ಸಿಕ್ಕತ್ತಲ್ಲ, ಅಂದರೆ ಬಾಕ್ಸಸ್ನೆಲ್ಲ ತೆಗೆದ್ಬಿಟ್ಟು ವೀಕ್ಲಿ ಒನ್ಸು ನಾನು ಗುಡಿಸ್ಕೊಂಡು ಮಾಪಲ್ಲಾದರೂ ಒರೆಸ್ಕೊಳ್ತೀನಿ. ಅಂದರೆ ಈ ಥರ ಎಲ್ಲ ಉಜ್ಜಿ ಒರೆಸೋಕ್ಕೆ ಹೋಗಲ್ಲ, ಆ ಮಾಪಲ್ಲಿ ಒರೆಸ್ಕೊಳ್ತೀನಿ. ಹಾಗಾಗಿ ಏನು ಜಾಸ್ತಿ ಗಲೀಜಾಗಿರಲಿಲ್ಲ, ಟೈಲ್ಸ್ ಹತ್ರ ಮಾತ್ರ ಸ್ವಲ್ಪ ಜಾಸ್ತಿ ಗಲೀಜಾಗಿತ್ತು. ಇವಾಗ ನಾನಿಲ್ಲಿ ಅಲ್ಲಿ ಉಜ್ಕೊಂಡು ಇವಾಗ ಬಟ್ಟೆಲಿ ಒರೆಸ್ಕೊಳ್ತಾ ಇದ್ದೀನಿ. ಹಾಗೆ ನೆಲ ಕೂಡ ಒಂದ್ಸಲಿ ಒರೆಸ್ಕೊಂಡ್ಬಿಟ್ಟೆ. ನೀವಿಲ್ಲಿ ನೋಡಿ ಫುಲ್ ಡೀಪ್ ಕ್ಲೀನ್ ಆಗಿದೆ. ನೀವಿಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ ಅಂದ್ಬಿಟ್ಟು ಕಿಚನ್. ಇವಾಗ ನಾನು ಬಾಕ್ಸಸ್ನೆಲ್ಲ ತರಿಸಿದ್ನಲ್ಲ, ಅದಕ್ಕೆ ಗ್ರಾಸರೀಸ್ನೂ ಕೂಡ ತರಿಸಿದ್ದೆ, ಅದನ್ನೂ ಕೂಡ ಫಿಲ್ ಮಾಡಿರಲಿಲ್ಲ. ಕಿಚನ್ ಡೀಪ್ ಕ್ಲೀನ್ ಮಾಡಿದಾಗಲೇ ಅದನ್ನು ಫಿಲ್ ಮಾಡಿಬಿಟ್ಟು ಜೋಡಿಸ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಹಾಗೆ ಇಟ್ಟಿದ್ದೆ. ಅದನ್ನು ಕೂಡ ಫಿಲ್ ಮಾಡಿ ಇವಾಗ ನಾನು ಕಿಚನ್ನ ರೆಡಿ ಮಾಡಬೇಕು. ಕೆಲವೊಂದು ಕೆಲಸನ ನನ್ನ ಹಸ್ಬೆಂಡ್ ಕೈಲೇ ಮಾಡಿಸ್ತಾ ಇದ್ದೀನಿ. ಯಾಕೆ ಅಂತಂದರೆ ಕೆಲವೊಂದು ಕೆಲಸನ ಅವ್ರು ಮಾಡಿದ್ರೆ ಅದು ಪರ್ಫೆಕ್ಟ್ ಆಗಿರೋದು. ಹಾಗಾಗಿ ಆ ರ್ಯಾಕ್ನೂ ಕೂಡ ಫಿಕ್ಸ್ ಮಾಡಬೇಕಾಗಿತ್ತು. ಎಲ್ಲೂ ಕೂಡ ಮೊಳೆ ಹೊಡೆಯೋ ಆಪ್ಷನ್ ಇರಲಿಲ್ಲ, ಯಾಕೆಂದರೆ ಫುಲ್ ಟೈಲ್ಸೇ ಆಗಿದ್ದರಿಂದ ಅಲ್ಲೆಲ್ಲೂ ಮೊಳೆ ಹೊಡೆಯೋ ಆಪ್ಷನ್ ಇರಲಿಲ್ಲ. ವಿಂಡೋ ಹತ್ರ ಓನರನ್ನೇ ಮೊಳೆ ಹೊಡೆದು 2 ಆಪ್ಷನ್ ಕೊಟ್ಟಿದ್ದು. ಜಸ್ಟ್ ಅಲ್ಲಿಗೆ ತಗ್ಲಾಕಿದ್ದೀನಿ ಅಷ್ಟೇ. ಅಂದರೆ ಹೋಲೆಲ್ಲಿತ್ತು ರ್ಯಾಕಿಗೆ ಅಲ್ಲಿಗೆ ಫಿಟ್ ಮಾಡೋಕ್ಕಾಗಲಿಲ್ಲ, ಮೊಳೆ ಇತ್ತಲ್ಲ ಅದಕ್ಕೆ ಜಸ್ಟ್ ತಗ್ಲಾಕಿದ್ದೀನಿ ಅಷ್ಟೇ. ಹಾಗೆ ಲೈಟಿಂಗ್ಸ್ನೂ ಕೂಡ ಫಿಟ್ ಮಾಡಿಕೊಟ್ಟು ಹೋದರು ಹಸ್ಬೆಂಡು. ಲೈಟಿಂಗ್ಸ್ ಫಿಟ್ ಮಾಡೋದೇ ಒಂದು ದೊಡ್ಡ ತಲೆನೋವಾಗಿತ್ತು, ಯಾಕೆಂದರೆ ಅದು ನಿಲ್ತಾನೆ ಇರಲಿಲ್ಲ. 2 ವೇ ಗಮ್ ಟೈಪ್ ಹಾಕಿದ್ರು ನಿಲ್ತಾ ಇಲ್ಲ, ಸೆಲ್ಲೋ ಟೈಪ್ ಹಾಕಿದ್ರು ನಿಲ್ತಾನೆ ಇರಲಿಲ್ಲ. ಸೊ ಹಂಗೋ ಹಿಂಗೋ ಮಾಡಿಬಿಟ್ಟು ನನ್ನ ಹಸ್ಬೆಂಡ್ ನೀಟಾಗೆಲ್ಲ ಫಿಟ್ ಮಾಡಿಕೊಟ್ಟು ಹೋದರು. ಮಿಕ್ಕಿದ ಕೆಲಸ ನಾನು ಮಾಡ್ಕೊಳ್ತೀನಿ, ನೀವು ಹೋಗಿ ಅಂತ ಕಳಿಸ್ದೆ. ಅದರಲ್ಲಿ ನನ್ನ ಮಕ್ಕಳು ಬಂದುಬಿಟ್ಟು, ಅದರಲ್ಲೂ ನನ್ನ ಮಗನಿಗೆ ಈ ಥರದ್ದೆಲ್ಲ ಡೆಕೋರೇಷನ್ ಮಾಡೋದಂದರೆ ತುಂಬಾ ಖುಷಿ ಆಗುತ್ತೆ. ಇಷ್ಟಪಟ್ಟು ನಿಂತ್ಕೊಂಡು ನೋಡ್ತಾ ಇದ್ದೆ. ನಾನು ಹೆಲ್ಪ್ ಮಾಡ್ತೀನಿ ಮಮ್ಮಿ ಅಂತ ಅಂದ್ಬಿಟ್ಟು. ಬೇಡಪ್ಪ ನೀವು ಹೋಗಿ ಡ್ಯಾಡಿ ಜೊತೆ ಆಟ ಆಡ್ಕೊಂಡಿರಿ, ಅದೇ ಒಂದು ದೊಡ್ಡ ಹೆಲ್ಪ್, ನನ್ನ ಫ್ರೀಯಾಗಿ ಬಿಟ್ಬಿಟ್ರಿ, ನಾನು ಒಬ್ಬಳನ್ನೇ ಬೇಗ ಕೆಲಸ ಮುಗಿಸ್ತೀನಿ ಅಂತ ಹೇಳಿಬಿಟ್ಟು ಅವ್ರನ್ನ ಕಳಿಸ್ದೆ. ಹಾಗೆ ಆರ್ಟಿಫಿಷಿಯಲ್ ಲೀಫ್ ಕೂಡ ತೊಗೊಂಬಂದಿದ್ನಲ್ಲ, ಅದನ್ನು ಕೂಡ ವಿಂಡೋ ಹತ್ರನೇ ನಾನು ಹ್ಯಾಂಗ್ ಮಾಡಿದೆ. ನೀವಿಲ್ಲಿ ನೋಡ್ತಾ ಇರ್ಬೋದು ಈ ರ್ಯಾಕ್ ಬಂದುಬಿಟ್ಟು ಮೊಬೈಲ್ ಹೋಲ್ಡರ್. ಇದು ನಾನು ಹಳೇ ಮನೇಲಿದ್ದಾಗ ಇದನ್ನ ತರಿಸಿದೆ, ಮೊಬೈಲ್ ಹೋಲ್ಡ್ ಮಾಡೋದಕ್ಕೆ ಅಂತ ಅಂದ್ಬಿಟ್ಟು. ನನ್ನ ಹಸ್ಬೆಂಡು ಆನ್ಲೈನಲ್ಲೆಲ್ಲ ಈ ಥರ ತರಿಸಿ ಸುಮ್ಮನೆ ಏನಕ್ಕೆ ದುಡ್ಡು ವೇಸ್ಟ್ ಮಾಡ್ತೀಯ ಅಂತ ಬೈತಾಯಿದ್ರು. ನಾನು ಅದನ್ನ ಮೇಲ್ಗಡೆ ಅಂದರೆ ಶೆಲ್ಫ್ ಮೇಲೆ ಬಿಸಾಕಿದ್ದೆ, ಯೂಸ್ ಮಾಡ್ತಾ ಇರಲಿಲ್ಲ. ಇವತ್ತೆಲ್ಲ ಕ್ಲೀನ್ ಮಾಡೋದ್ವಲ್ಲ ಅದು ಸಿಕ್ತು. ಸೋಪೆಲ್ಲ ಇಡೋದಕ್ಕೆ ಸ್ಟ್ಯಾಂಡ್ ನಾನು ತರಿಸಿರಲಿಲ್ಲ, ತರಿಸೋಣ ಅಂದ್ಕೊಂಡಿದ್ದೆ. ಸೊ ಇದೇ ಸಿಕ್ತಲ್ಲ ಅಂತಬಿಟ್ಟು ಅಲ್ಲಿ ಅಂದರೆ ವಾಟರ್ ಫಿಲ್ಟರ್ನ ಹಾಕೋದಕ್ಕೆ 2 ಮೊಳೆ ಆಪ್ಷನ್ ಕೊಟ್ಟಿದ್ದರು. ಅದಕ್ಕೆ ಒಂದನ್ನ ಹ್ಯಾಂಗ್ ಮಾಡಿಬಿಟ್ಟು ಹಾಗೆ ಹುಕ್ನ ತರಿಸಿದ್ನಲ್ಲ ಅದಕ್ಕೊಂದು ಹಾಕ್ಬಿಟ್ಟು ಅದನ್ನ ತಗ್ಲಾಕ್ತೆ. ಸೋಪು ಹಾಗೆ ಹ್ಯಾಂಡ್ ವಾಶ್ 2 ಇಡೋಕ್ಕೆ ಜಾಗ ಸಾಕಾಗ್ತು. ಹಾಗೆ ಅಲ್ಲೊಂದು ಬಾಟಲೆಲ್ಲ ಕ್ಲೀನ್ ಮಾಡೋದಕ್ಕೆ ಬ್ರಷ್ ಬರುತ್ತಲ್ಲ ಅದನ್ನೂ ಕೂಡ ಹ್ಯಾಂಗ್ ಮಾಡಿ, ಹಾಗೆ ಪಾತ್ರೆ ಎಲ್ಲ ತೊಳೆದಾದ್ಮೇಲೆ ಕೈ ಒರೆಸ್ಕೊಳ್ಳೋದಕ್ಕೆ ಒಂದು ಬಟ್ಟೆ ಬೇಕಲ್ಲ, ಅದನ್ನು ಕೂಡ ಎಲ್ಲ ಹ್ಯಾಂಗ್ ಮಾಡಿಬಿಟ್ಟೆ. ಈಸಿಯಾಗಿ ನಮಗೆ ಬೇಗನೆ ಸಿಗುತ್ತೆ ಅಂತ ಅಂದ್ಬಿಟ್ಟು. ಇಲ್ಲಾಂದರೆ ಆ ಬಟ್ಟೆನ ಎಲ್ಲೋ ಬಿಸಾಕಿರ್ತೀವಿ, ಹುಡುಕ್ತಾ ಇರ್ತೀವಿ ಪಾತ್ರೆ ತೊಳೆದಾದ್ಮೇಲೆ ಕೈ ಒರೆಸ್ಕೊಳ್ಳೋಕ್ಕೆ. ಸೊ ಅಲ್ಲಾಯಿತು. ನೀವಿಲ್ಲಿ ನೋಡ್ತಾ ಇರ್ಬೋದು ಕಿಚನ್ನೆಲ್ಲ ಬಾಲ್ಕನಿಲೇ, ಅಂದರೆ ಕಿಚನಲ್ಲಿರೋ ವಸ್ತು ಎಲ್ಲ ಬಾಲ್ಕನಿಲೇ ಹಾಕ್ಬಿಟ್ಟಿದ್ದೀನಿ. ಈ ಬೇಳೆಕಾಳು ಅದನ್ನೆಲ್ಲ ಬಿಸಿಲಿಗೆ ಒಣಗಾಕಿದ್ದೆ. ನೀವಿಲ್ಲಿ ನೋಡ್ತಾ ಇರ್ಬೋದು ನನ್ನ ಬಾಲ್ಕನಿ ಫುಲ್ ಫಿಲ್ ಆಗಿ ಹೋಗ್ಬಿಟ್ಟಿದೆ. ಆ ಕಿಚನ್ ಮಾತ್ರ ಖಾಲಿ 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 ಇದೆ. ಇವಾಗ ನಾನು ಸ್ಟೀಲ್ ಬಾಕ್ಸಸ್ ಏನಿತ್ತು ದೊಡ್ಡದು ಅದನ್ನೆಲ್ಲ ಇವಾಗ ತಂದು ಒರೆಸ್ಕೊಳ್ತಾ ಇದ್ದೀನಿ. ಅಂದರೆ ಹಸಿಟ್ಟೆ ಆಗಲಿ ಅಕ್ಕಿನೇ ಆಗಲಿ ಯಾವುದೇ ಖಾಲಿ ಆದ ತಕ್ಷಣ ನನ್ನ ವಾಶ್ ಮಾಡಿಬಿಟ್ಟು ಮತ್ತೆ ಹೊಸದಾಗಿ ಫಿಲ್ ಮಾಡ್ಕೊಳ್ತೀನಿ. ಹಾಗಾಗಿ ಇವಾಗೆಲ್ಲ ಏನು ವಾಶ್ ಮಾಡೋಕ್ಕೆ ಹೋಗಲಿಲ್ಲ, ಜಸ್ಟ್ ಬಟ್ಟೆಲಿ ಒರೆಸ್ಕೊಂಡೆ ಅಷ್ಟೇ. ಒಂದರಲ್ಲಿ ರಾಗಿ ಹಸಿಟ್ಟು, ಒಂದರಲ್ಲಿ ನಾರ್ಮಲ್ ರೈಸ್ ಅಂದರೆ ಸೋನಾ ಮಸೂರಿ ಅಕ್ಕಿ, ಒಂದರಲ್ಲಿ ಡಿಪೋ ಅಕ್ಕಿ, 3 ಬಾಕ್ಸ್ನೂ ನಾನು ಯೂಸ್ ಮಾಡ್ಕೊಳ್ತೀನಿ. ಅದನ್ನ ಇವಾಗ ಒಂದು ಬಟ್ಟೆಲೇ ಒರೆಸ್ಕೊಳ್ತಾ ಇದ್ದೀನಿ. ಈ ಬಾಕ್ಸಸ್ನೆಲ್ಲ ನಾನು ಕೆಲ್ಸಕ್ಕೆ ಹೋಗ್ಬೇಕಾದ್ರೆ ಅವಾಗ ಪಟಾಕಿ ಚೀಟಿ ಹಾಕ್ಬಿಟ್ಟು ತೊಗೊಂಡಿದ್ದು. ಇನ್ನೂ ಇಷ್ಟೊಂದು ಬಾಕ್ಸಸ್ ಎಲ್ಲ ಇದೆ, ಅಮ್ಮನ ಮನೇಲೇ ಇದೆ. ಇದನ್ನ ನಾನಿಲ್ಲಿ ಉಡುಪಿಗೆ ಬರಬೇಕಾದ್ರೆ ನಂಗೆ ಬೇಕು ಅಕ್ಕಿ ಎಲ್ಲ ಹಾಕಿಡೋಕ್ಕೆ ಅಂತಬಿಟ್ಟು ನಮ್ಮಮ್ಮ ಯೂಸ್ ಮಾಡ್ತಾ ಇರಲಿಲ್ಲ, ಎತ್ತಿಟ್ಟಿದ್ರು. ಆವಾಗ ಒಂದು 3 ಬಾಕ್ಸ್ನ ತೊಗೊಬಂದಿದ್ದೆ. ಅದನ್ನ ಇವಾಗ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಇನ್ನು ಸಣ್ಣ ಪುಟ್ಟ ಬಾಕ್ಸಸ್ ಎಲ್ಲ ಇದೆಯಲ್ಲ, ಅದು ನಮ್ಮ ಮದುವೆ ಆದಮೇಲೆ ನಮ್ಮ ರಿಲೇಟಿವ್ ಅವ್ರ ಮನೆಗೆ ಕರೆದ್ಬಿಟ್ಟು ನಮಗೆ ಗಿಫ್ಟ್ ಮಾಡಿದ್ದು. ಈ ಬಾಕ್ಸಸ್ ದೊಡ್ಡ ಬಾಕ್ಸಸ್ ಮಾತ್ರ ನಾನು ಮದುವೆ ಮುಂಚೆ ಕೆಲಸಕ್ಕೆ ಹೋಗ್ತಾ ಇದ್ನಲ್ಲ, ಅಲ್ಲಿ ಪಟಾಕಿ ಚೀಟಿ ಅಂದರೆ ದೀಪಾವಳಿ ಟೈಮಲ್ಲಿ ಪಟಾಕಿ ಚೀಟಿ ಹಾಕ್ತಾರಲ್ಲ ಅಂಥ ಟೈಮಲ್ಲಿ ಹಾಕ್ಬಿಟ್ಟು ಅವಾಗ 12 ಬಾಕ್ಸೇನೋ ಬಂದಿತ್ತು. 12 ಬಾಕ್ಸಲ್ಲಿ 3 ಬಾಕ್ಸ್ ನನ್ನ ಹತ್ರ ಇದೆ, ಮಿಕ್ಕಿದ ಬಾಕ್ಸು ನಮ್ಮ ಅಮ್ಮನ ಹತ್ರ ಇದೆ.
ನಮ್ಮಮ್ಮ ಎಷ್ಟೊಂದು ಪಾತ್ರೆಗಳನ್ನೆಲ್ಲ ಇಟ್ಕೊಂಡಿತ್ತು ಆವಾಗ. ಅಂದರೆ ಹೆಣ್ಮಕ್ಳಿದ್ದಾರೆ, ಮದುವೆ ಮಾಡೋ ಟೈಮಲ್ಲಿ ಬೇಕಾಗತ್ತೆ, ಅಂದರೆ ಶಾಸ್ತ್ರಗಳೆಲ್ಲ ಮಾಡೋಕ್ಕೆ ಬೇಕಾಗತ್ತೆ ಅಂತಂದ್ಬಿಟ್ಟು ಇವಾಗ ಎಲ್ಲ ಪಾತ್ರೆಗಳನ್ನೂ ತೆಗೆದು ನನಗೆ ಕೊಡುತ್ತೆ. ಈ ಬಾಕ್ಸ್ನು ಕೂಡ ನಮ್ಮಮ್ಮನೇ ಕೊಟ್ಟಿದ್ದು. ನಮ್ಮಮ್ಮ ಕೊಟ್ಟಿದ್ದು ಅನ್ನೋದಕ್ಕಿಂತ ನಾನೇ ಎತ್ಕೊಂಬಂದಿದ್ದು ಅಂತಲೇ ಹೇಳ್ಬೋದು. ಇದರಲ್ಲಿ ನಾನು ಗ್ರಾಸರೀಸ್ನೆಲ್ಲ ಫಿಲ್ ಮಾಡ್ತೀನಲ್ಲ, ಆ ರಿಮೈನಿಂಗ್ ಏನೋ ಪ್ಯಾಕೆಟಲ್ಲಿ ಉಳಿದಿರುತ್ತೋ ಅದನ್ನ ಇದರೊಳಗೆ ಒಂದು ಕ್ಲಿಪ್ ಹಾಕೋ ಅಥವಾ ಒಂದು ರಬ್ಬರ್ ಬ್ಯಾಂಡ್ ಹಾಕ್ಬಿಟ್ಟು ಇದರಲ್ಲಿ ಇಟ್ಟಿರ್ತೀನಿ. ಮತ್ತು ಗ್ರಾಸರೀಸ್ ಎಲ್ಲ ಖಾಲಿ ಆದಮೇಲೆ ಮತ್ತೆ ಅದನ್ನ ಫಿಲ್ ಮಾಡ್ಕೊಳ್ತೀನಿ. ಈ ಥರ ಇಟ್ಕೊಳ್ತೀನಿ. ಸೊ ಅದನ್ನು ಕೂಡ ಇವಾಗ ಒಂದು ಬಟ್ಟೆಲಿ ಒರೆಸ್ಬಿಟ್ಟು ನೀಟಾಗಿ ಎತ್ತಿಟ್ಕೊಳ್ತಾ ಇದ್ದೀನಿ. ದೊಡ್ಡ ದೊಡ್ಡ ಸ್ಟೀಲ್ ಬಾಕ್ಸ್ ಎಲ್ಲ ಏನಿತ್ತು ಅದನ್ನ ಇವಾಗ ಶೆಲ್ಫ್ ಕೆಳಗೆ ಇಡೋದಿತ್ತಲ್ಲ, ಅದನ್ನೆಲ್ಲ ಶೆಲ್ಫ್ ಕೆಳಗೆ ಇಟ್ಬಿಟ್ಟು ನೀಟಾಗಿ ಜೋಡಿಸ್ಕೊಳ್ತಾ ಇದ್ದೀನಿ. ಮೇಲೆ ಇಟ್ಟಿರೋ ಬಾಕ್ಸಲ್ಲಿ ಜೋಳದ ಹಸಿಟ್ಟನ್ನ ಹಾಕಿಟ್ಕೊಂಡಿದ್ದೀನಿ. ಹಾಗೆ ಇನ್ನೊಂದು ಸ್ಟೀಲ್ ಬಾಕ್ಸಲ್ಲಿ ಅಕ್ಕಿ ಹಸಿಟ್ಟನ್ನ ಹಾಕಿಟ್ಕೊಂಡಿದ್ದೀನಿ. ಅಂದರೆ ನಮ್ಮಮ್ಮ ಇವತ್ತು ಅಂದರೆ ನಾನು ಕಿಚನ್ ಮೇಕೋವರ್ ಮಾಡೋದು ದಿನ ನೈಟ್ ಬರ್ತಾಯಿದ್ರು. ಹಿಂದಿನ ದಿನ ನೈಟಲ್ಲಿ ನಮ್ಮಮ್ಮ ಬಸ್ಸಿಗೆ ಎಲ್ಲ ರಾಗಿ ಹಸಿಟ್ಟು, ಜೋಳದ ಹಸಿಟ್ಟು, ಅಕ್ಕಿ ಹಸಿಟ್ಟು ಎಲ್ಲ ಹಾಕ್ಬಿಟ್ಟು ಕಳಿಸಿದ್ರು. ಅಂದರೆ ವೆಯ್ಟ್ ಜಾಸ್ತಿ ಇರುತ್ತೆ, ಎತ್ಕೊಂಡು ಬರೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು ಬಸ್ಸಲ್ಲಿ ಹಾಕಿ ಕಳಿಸಿದ್ರು. ಅಂದರೆ ಡೈರೆಕ್ಟ್ ಬಸ್ ಇರುತ್ತೆ ನಮ್ಮಮ್ಮನ ಮನೆಯಿಂದ ಉಡುಪಿಗೆ. ಸೊ 100 ರೂಪಾಯಿ ಕೊಟ್ಟರೆ ಅವ್ರು ಲಗೇಜ್ ಹಾಕ್ಕೊಂಬರ್ತಾರೆ. ಹಾಗಾಗಿ ಒಂದು 100 ರೂಪಾಯಿ ಹೋದರೂ ಹೋಗುತ್ತೆ, ಯಾರು ಲಗೇಜೆಲ್ಲ ಎಳ್ಕೊಂಡು ಹೋಗ್ತಾರೆ ಅಂತಬಿಟ್ಟು ನಮ್ಮಮ್ಮ ಹಾಕಿದ್ರು. ನನ್ನ ಹಸ್ಬೆಂಡ್ ಹೋಗಿ ರಿಸೀವ್ ಮಾಡ್ಕೊಂಬಂದರು. ಜೋಳದ ಹಸಿಟ್ಟು ಮತ್ತು ಅಕ್ಕಿ ಹಸಿಟ್ಟೆಲ್ಲ ಏನು ಕೊಟ್ಟು ಕಳಿಸಿದ್ರು ನಮ್ಮಮ್ಮ, ಅದನ್ನು ಕೂಡ ಬಾಕ್ಸಸ್ಗೆ ಹಾಕಿ ಫಿಲ್ ಮಾಡಿಕೊಂಡೆ. ರಾಗಿ ಹಸಿಟ್ಟು ಇತ್ತು ಹಳೇದಿನೇ, ಅದು ಖಾಲಿ ಆದಮೇಲೆ ಹಾಕ್ಕೊಳ್ಳೋಣ ಅಂತಂದ್ಬಿಟ್ಟು ಅದನ್ನೇನು ಫಿಲ್ ಮಾಡ್ಕೊಳ್ಳಿಲ್ಲ. ಹಾಗೆ ಚಿಕ್ಕ ಚಿಕ್ಕ ಬಾಕ್ಸಸ್ ಇತ್ತಲ್ಲ ಸ್ಟೀಲ್ ಬಾಕ್ಸು, ಅದಕ್ಕೂ ಕೂಡ ನಾನು ಇವಾಗ ಧನಿಯಾ ಪುಡಿ ಹಾಗೆ ಖಾರದ ಪುಡಿ ಹಾಕ್ಕೊಂಡು ಫಿಲ್ ಮಾಡ್ಕೊಳ್ತಾ ಇದ್ದೀನಿ. ಧನಿಯಾ ಪುಡಿ ಮತ್ತು ಖಾರದ ಪುಡಿನ ಸ್ವಲ್ಪನೇ ಹಾಕ್ಕೊಂಡು ಬಾಕ್ಸಸ್ಗೆ ಯೂಸ್ ಮಾಡ್ಕೋಬೇಕು. ಜಾಸ್ತಿ ಹಾಕ್ಕೊಂಡು ಅಂದರೆ ನಾವು ಇವಾಗ ಪಾತ್ರೆ ಎಲ್ಲ ತೊಳೆದಿರ್ತೀವಿ, ಅರ್ಜೆಂಟಿಗೆ ಸಾಂಬಾರಿಗೆ ಹಾಕೋದಾದರೆ ಧನಿಯಾ ಪುಡಿನ, ಅದೇ ನೀರು ಕೈ ಇರುತ್ತಲ್ಲ ಅದರಲ್ಲೇ ನಾವು ಸ್ಪೂನ್ ಎತ್ಕೊಂಡು ಹಾಕೋದು, ನೀರು ಒಂದು ಡ್ರಾಪ್ ಇತ್ತು ಅಂದರೂ ಕೂಡ ಧನಿಯಾ ಪುಡಿ ಹಾಳಾಗುತ್ತೆ. ಹಾಗಾಗಿ ಸ್ವಲ್ಪ ಕ್ವಾಂಟಿಟಿನ ಹಾಕ್ಕೊಂಡು ಖಾಲಿ ಆದಂಗೆ ಫಿಲ್ ಮಾಡ್ಕೊಳ್ಳೋದು ಒಳ್ಳೆಯದು. ಇವಾಗ ನಾನು ಒಂದು ಬಾಕ್ಸ್ಗೆ ಕಡಲೆ ಹಸಿಟ್ಟನ್ನ ಹಾಕಿ ಫಿಲ್ ಮಾಡಿಕೊಂಡೆ. ಇನ್ನೊಂದು ಬಾಕ್ಸ್ಗೆ ನಾನು ಸಂಕ್ರಾಂತಿ ಹಬ್ಬದಲ್ಲಿ ಬೆಲ್ಲನ ಪುಡಿ ಮಾಡಿ ಇಟ್ಕೊಂಡಿದ್ನಲ್ಲ, ಅದನ್ನು ಕೂಡ ಬಿಸಿಲಲ್ಲಿಟ್ಟು ಒಣಗಿಸಿದ್ದೆ, ಅದನ್ನು ಕೂಡ ಫಿಲ್ ಮಾಡಿಕೊಂಡೆ. ಒಂದು ಬಾಕ್ಸ್ಗೆ ಮೈದಾ ಹಸಿಟ್ಟನ್ನ ಫಿಲ್ ಮಾಡ್ಕೊಳ್ತಾ ಇದ್ದೀನಿ. ಬೆಲ್ಲನ ಈ ರೀತಿ ಪುಡಿ ಮಾಡಿ ಬಾಕ್ಸಲ್ಲಿ ಹಾಕಿಟ್ಕೊಳ್ಳೋದ್ರಿಂದ ನಾವು ಈಸಿಯಾಗಿ ಏನಾದರೂ ಮಾಡ್ಕೊಳ್ಳೋದಾದರೆ ಸ್ವೀಟ್ ಏನಾದರೂ ಪೊಂಗಲ್ಲು ಅಥವಾ ಏನಾದರೂ ಒಬ್ಬಟ್ಟು ಏನಾದರೂ ಮಾಡ್ಕೊಳ್ಳೋದಾದರೆ ನಮಗೆ ಈಸಿ ಆಗುತ್ತೆ. ಇಲ್ಲಾಂದರೆ ಆ ಟೈಮಲ್ಲಿ ನಾವು ಚೆಸ್ಕೊಂಡು ಕೂತ್ಕೋತೀವಿ ಅಂತಂದರೆ ಬಾಡಿಗೆ ಮನೇಲಿರೋದ್ರಿಂದ ಓನರೆಲ್ಲ ಸ್ವಲ್ಪ ಜೋರು ಮಾಡ್ತಾರೆ. ಹಾಗಾಗಿ ಈ ರೀತಿ ಪುಡಿ ಮಾಡಿಕೊಂಡು ಇಟ್ಕೊಳ್ಳೋದು ಸ್ವಲ್ಪ ಬೆಸ್ಟ್ ಅಂತಲೇ ಹೇಳ್ಬೋದು. ಸ್ಟೀಲ್ ಬಾಕ್ಸಿಗೆಲ್ಲ ಏನು ಫಿಲ್ ಮಾಡಬೇಕು ಅದನ್ನ ಫಿಲ್ ಮಾಡಿಬಿಟ್ಟು ಒಂದು ಸೈಡಿಗೆ ಎತ್ತಿಟ್ಕೊಂಡೆ. ಹಾಗೆ ಒಂದು ಸಲ ಎಲ್ಲ ಸ್ಲ್ಯಾಬ್ನೆಲ್ಲ ಕ್ಲೀನ್ ಮಾಡಿಕೊಂಡು ಪ್ಲಾಸ್ಟಿಕ್ ಕಂಟೈನರ್ಸ್ನ ತರಿಸಿದ್ನಲ್ಲ ಅದನ್ನು ಕೂಡ ಇವಾಗ ಎತ್ಕೊಬರ್ತಾಯಿದ್ದೀನಿ. ಅಂದರೆ ಅದನ್ನ ಚೆನ್ನಾಗಿ ವಾಶ್ ಮಾಡಿಬಿಟ್ಟು ಬಿಸಿಲಲ್ಲಿ ಇಟ್ಟಿದ್ದೆ, ನೀರೆಲ್ಲ ಡ್ರೈ ಆಗಲಿ ಅಂತಬಿಟ್ಟು ಒಂದು ಬಟ್ಟೆಲಿ ಒರೆಸ್ಬಿಟ್ಟು ಎತ್ತಿಟ್ಟಿದ್ದೆ. ಅದನ್ನ ಇವಾಗ ತೊಗೊಬಂದು ಗ್ರಾಸರೀಸ್ನ ಫಿಲ್ ಮಾಡ್ಕೊಳ್ತಾ ಇದ್ದೀನಿ. ಒಂದಕ್ಕೆ ಹುರುಳಿಕಾಳು, ಒಂದಕ್ಕೆ ಹೆಸರು ಕಾಳು, ಒಂದಕ್ಕೆ ಉದ್ದಿನಬೇಳೆ, ಒಂದಕ್ಕೆ ಸಕ್ಕರೆ, ಹಾಗೆ ಒಂದಕ್ಕೆ ಕಡಲೆಬೀಜ, ಒಂದಕ್ಕೆ ಅವರೆಬೇಳೆ, ಈ ರೀತಿ ಫಿಲ್ ಮಾಡಿಕೊಂಡೆ. ಅವರೆಬೇಳೆ ನಾನು ಜಾಸ್ತಿ ಏನು ಯೂಸ್ ಮಾಡಲ್ಲ, ಅಷ್ಟು ಒಳ್ಳೆಯದು ಅಲ್ಲ ಅವರೆಬೇಳೆ. ಆದರೆ ನಮಗೆ ಫ್ರೆಂಡ್ ಒಬ್ಬರು ತೊಗೊಂಡು ಕೊಟ್ಟಿದ್ದು, ಅದನ್ನ ಸ್ವಲ್ಪ ಯಾವಾಗಲಾದರೂ ಸೊಪ್ಪು ಸಾಂಬಾರು ಮಸೊಪ್ಪು ಏನಾದರೂ ಮಾಡಿದಾಗ ಸ್ವಲ್ಪ ಹಾಕಿಬಿಟ್ಟು ಖಾಲಿ ಮಾಡ್ತೀನಿ ಅಷ್ಟೇ. ನೀವಿಲ್ಲಿ ನೋಡ್ತಾ ಇರೋದು ಸ್ಮಾಲ್ ಕಂಟೈನರ್ಸು. ಇದಕ್ಕೆ ನಾನು ಸಾಸಿವೆ, ಏಲಕ್ಕಿ, ಲವಂಗ, ಹಾಗೆ ಅರಿಶಿನ ಪುಡಿ, ಮೆಂತ್ಯ ಇದನ್ನ ಹಾಕ್ಕೊಂಡು ಫಿಲ್ ಮಾಡಿಕೊಂಡೆ. ಹಾಗೆ ಇನ್ನೊಂದು ಚಿಕ್ಕ ಗ್ಲಾಸ್ ಕಂಟೈನರ್ಸ್ ಇತ್ತಲ್ಲ, ಅದಕ್ಕೆ ಮಸೂರ್ ದಾಲು ಅಂದರೆ ಮೈಸೂರು ಬೇಳೆ, ಹಾಗೆ ಕಡಲೆಕಾಳು, ಬಟಾಣಿ, ಜೀರಿಗೆ, ಕಡಲೆ, ಹುರುಗಡಲೆ ಈ ಥರದ್ದೆಲ್ಲ ಹಾಕ್ಕೊಂಡು ಫಿಲ್ ಮಾಡಿಕೊಂಡೆ. ಇನ್ನೊಂದು 500 ml ಪ್ಲಾಸ್ಟಿಕ್ ಕಂಟೈನರ್ಸ್ ಇತ್ತಲ್ಲ, ಅದಕ್ಕೆ ನಾನು ಕ್ಯಾಶ್ಯೂ, ಬಾದಾಮಿ, ಹಾಗೆ ಹುಣಸೆಹಣ್ಣು, ಕಾಬೂಲ್ ಕಡಲೆ, ಹೆಸರು ಬೇಳೆ, ಹಾಗೆ ಧನಿಯಾ ಬೀಜ ಇಷ್ಟನ್ನು ಹಾಕ್ಕೊಂಡು ಫಿಲ್ ಮಾಡ್ಕೊಂಡಿದ್ದೀನಿ. ಹಾಗೆ ಲಾಸ್ಟಲ್ಲಿ ಟೀ ಪೌಡರ್ನ ಹಾಕ್ಕೊಳ್ಳೋಕ್ಕೆ ಬಾಕ್ಸು ಇರಲಿಲ್ಲ, ಸೊ ಹಳೆ ಬಾಕ್ಸ ಇತ್ತು, ಅದನ್ನೇ ಹಾಕ್ಕೊಂಡು ಫಿಲ್ ಮಾಡ್ಕೊಳ್ತಾ ಇದ್ದೀನಿ. ಇತ್ತೀಚೆಗೆ ಟೀ ಕಾಫಿ ಎಲ್ಲ ಸ್ವಲ್ಪ ಜಾಸ್ತಿನೇ ಮಾಡ್ಕೊಂಡಿದ್ದೀನಿ ಅಂತಲೇ ಹೇಳ್ಬೋದು. ಅದರಲ್ಲಿ ನನ್ನ ಹಸ್ಬೆಂಡ್ ಬೇರೆ ಇರ್ತಾರಲ್ಲ ಜೊತೆಲಿ, ಅವರು ಕೂಡ ಕುಡಿತಾರೆ. ಹಾಗಾಗಿ ನನಗೂ ಕೂಡ ಕಂಪ್ನಿ ಸಿಕ್ತಂಗೆ ಆಗುತ್ತೆ ಅಂತಬಿಟ್ಟು ಟೀ ಕಾಫಿ ರೂಢಿ ಮಾಡ್ಕೊಂಬಿಟ್ಟಿದ್ದೀನಿ. ಮೊದಲೆಲ್ಲ ಏನೂ ಕುಡಿತಾ ಇರಲಿಲ್ಲ, ನನ್ನ ಹಸ್ಬೆಂಡ್ ಕೂಡ ಏನೂ ಕುಡಿತಾ ಇರಲಿಲ್ಲ. ಬಟ್ ಇತ್ತೀಚೆಗೆ ಅವ್ರಿಗೂ ಕೂಡ ಕೆಲಸದಲ್ಲಿ ಸ್ವಲ್ಪ ಟೆನ್ಷನ್ ಇರುತ್ತೆ. ನನಗೂ ಮನೇಲಿ ಒಬ್ಬಳೇ ಇರ್ತೀನಿ, ಬೇಜಾರಾಗ್ತಾ ಇರುತ್ತೆ. ಟೀ ಕಾಫಿ ಏನಾದರೂ ಕುಡಿದ್ರೆ ಸ್ವಲ್ಪ ಕೆಲಸ ಮಾಡೋಕ್ಕೆ ಮನಸ್ಸು ಬರುತ್ತೆ ಅಂತ ಅಂದ್ಬಿಟ್ಟು ಅಷ್ಟೇ. ಸ್ವಲ್ಪ ಅವಾಯ್ಡ್ ಮಾಡಬೇಕು. ತೀರಾ ಜಾಸ್ತಿ ಏನು ಕುಡಿಯೋಲ್ಲ, ಬೆಳಗ್ಗೆ ಒಂದ್ಸಲಿ ಮತ್ತು ಸಂಜೆ ಒಂದ್ಸಲಿ ಅಷ್ಟೇ. ಅದನ್ನೂ ಕೂಡ ಕಂಟ್ರೋಲ್ ಮಾಡಬೇಕು ಅಂತ ಅಂದ್ಕೊಳ್ತಾ ಇದ್ದೀನಿ. ನೋಡೋಣ, ನೆಕ್ಸ್ಟ್ ಡೇಸಲ್ಲಿ ಸ್ವಲ್ಪ ಹೆಲ್ತಿ ಡ್ರಿಂಕ್ಸ್ನ ಸ್ಟಾರ್ಟ್ ಮಾಡಿಕೊಂಡು ಟೀ ಕಾಫಿನ ಅವಾಯ್ಡ್ ಮಾಡ್ತೀನಿ. ಹಾಗೆ ಟೀ ಪೌಡರ್ನೆಲ್ಲ ಫಿಲ್ ಮಾಡ್ಕೊಂಡಿದ್ದಾಯಿತು. ಇವಾಗ ಎಲ್ಲ ಬಾಕ್ಸಸ್ನ ಎತ್ತಿ ಸೈಡಿಗೆ ಇಟ್ಕೊಳ್ತಾ ಇದ್ದೀನಿ.
ಹಾಗೆ ಪಿಂಗಾಣಿ ಜಾರ್ಸ್ನ ತಂದಿದ್ನಲ್ಲ, ಅದಕ್ಕೆ ಉಪ್ಪನ್ನ ಹಾಕಿ ಎತ್ತಿಟ್ಕೊಳ್ತಾ ಇದ್ದೀನಿ. ಮೊದಲು ಗ್ಲಾಸ್ ಜಾರಲ್ಲಿ ಯೂಸ್ ಮಾಡ್ತಾಯಿದ್ದೆ. ಗ್ಲಾಸ್ ಜಾರಲ್ಲಿ ಉಪ್ಪನ್ನ ಯೂಸ್ ಮಾಡಬಾರ್ದು ಅಂತ ಹೇಳಿದ್ರು. ಪಿಂಗಾಣಿ ಜಾರ್ಸ್ ಬೆಸ್ಟ್ ಅಂತ. ಹಾಗಾಗಿ ಪಿಂಗಾಣಿ ಜಾರ್ಸ್ನ ಯೂಸ್ ಮಾಡೋಣ ಅಂತಂದ್ಬಿಟ್ಟು ನನ್ನ ತಂಗಿ ತಂದು ಕೊಟ್ಟಿದ್ದು ಪಿಂಗಾಣಿ ಜಾರ್ಸು. ಅದಕ್ಕೆ ಉಪ್ಪನ್ನ ಫಿಲ್ ಮಾಡ್ಕೊಂಡು ಎತ್ತಿಟ್ಕೊಂಡೆ. ಹಾಗೆ ಗ್ಲಾಸ್ ಜಾರ್ ಏನಿದೆ ಇದನ್ನ ತೊಗರಿಬೇಳೆ ಮತ್ತು ಕಡಲೆಬೇಳೆ ಹಾಕೋಕ್ಕೆ ಯೂಸ್ ಮಾಡ್ಕೊಳ್ಳೋಣ ಅಂತಂದ್ಬಿಟ್ಟು ವಾಶ್ ಮಾಡೋಕ್ಕೆ ಎತ್ತಿಟ್ಕೊಂಡೆ. ಹಾಗೆ ಇದು ಚಾಪಿಂಗ್ ಬೋರ್ಡ್ ಇತ್ತಲ್ಲ, ಇಲ್ಲಿ ಮೊದಲೇ ನಾನು ಒಂದು ಹುಕ್ ಹಾಕಿಟ್ಟಿದ್ದೆ. ಮೊದಲೇ ಏನಾದರೂ ಕವರ್ ಏನಾದರೂ ತಂದಾಗ, ಏನಾದರೂ ಥಿಂಗ್ಸ್ ತಂದಾಗ ಇಲ್ಲಿ ತಗ್ಲಾಕೋಕ್ಕೆ ಅಂತಂದ್ಬಿಟ್ಟು ಒಂದು ಹುಕ್ನ ಹಾಕಿದ್ದೆ. ಅದಕ್ಕೆ ಯೂಸ್ ಆಯ್ತು. ಇವಾಗ ಚಾಪಿಂಗ್ ಬೋರ್ಡ್ನ ಅಲ್ಲಿಗೆ ತಗ್ಲಾಕ್ತೆ. ಪಿಂಗಾಣಿ ಜಾರ್ಸ್ನ ತರಬೇಕಾದ್ರೆ ಮೇಲ್ಗಡೆ ಲಿಡ್ ಇತ್ತಲ್ಲ, ಅದು ಸ್ವಲ್ಪ ಮುರಿದೋಗಿತ್ತು. ಅದಕ್ಕೆ ಇವಾಗ ನಾನು ಫೆವಿಕ್ವಿಕ್ ಹಾಕ್ಬಿಟ್ಟು ಅಂಟಿಸಿದೆ. ಅದು ಕೂಡ ನೀಟಾಗಿ ಅಂಟ್ಕೊಳ್ತು. ಹಾಗೆ ಇವಾಗ ಗ್ರಾಸರೀಸ್ನೆಲ್ಲ ನೀಟಾಗಿ ಫಿಲ್ ಮಾಡ್ಕೊಂಡಾದಮೇಲೆ ಈ ಕಾಳುಗಳಿಗೆಲ್ಲ ಪಲಾವ್ ಎಲೆ ಹಾಕೋದ್ರಿಂದ ಹುಳಗಳಾಗಲ್ಲ ಅಂತಂದ್ಬಿಟ್ಟು ತುಂಬಾ ಜನ ಹೇಳುತ್ತಾಯಿದ್ರು. ಹಾಗಾಗಿ ನಾನು ಕೂಡ ಅದನ್ನ ಫಾಲೋ ಮಾಡೋಣ ಅಂತಂದ್ಬಿಟ್ಟು ಎಲ್ಲ ಅಂದರೆ ಕಡಲೆ ಬೀಜ ಬೇಳೆಗಳಿಗೆ ಎಲ್ಲದಕ್ಕೂ ಪಲಾವ್ ಎಲೆನ ಹಾಕ್ತಾಯಿದ್ದೀನಿ. ನನಗೂ ಇದು ಮೊದಲು ಗೊತ್ತಿರಲಿಲ್ಲ ಟಿಪ್ಸು. ಇವಾಗ ಎಲ್ಲ ಯೂಟ್ಯೂಬರ್ಸ್ ಹೇಳ್ತಾರೆ, ಹಾಗೆ ಕೆಲವೊಬ್ಬರು ದೊಡ್ಡವರು ಕೂಡ ಹೇಳಿದ್ದನ್ನ ಕೇಳಿದ್ದೀನಿ. ಹಾಗಾಗಿ ಅದನ್ನ ಫಾಲೋ ಮಾಡೋಣ ಅಂತಂದ್ಬಿಟ್ಟು ನಾನು ಬೇಳೆಕಾಳನ್ನೆಲ್ಲ ಆದಷ್ಟು ಫ್ರಿಜ್ಜಲ್ಲೇ ಇಟ್ಕೊಳ್ತಾ ಇದ್ದೆ. ಆಚೆ ಎಲ್ಲ ಏನು ಇಟ್ಕೊಳ್ತಾ ಇರಲಿಲ್ಲ. ಯಾಕೆಂದರೆ ಇಟ್ಕೊಳ್ಳೋಕ್ಕೂ ಜಾಗ ಇರಲಿಲ್ಲ. ಆಚೆ ಇಟ್ಕೊಂಡ್ರೆ ಹುಳ ಆಗುತ್ತೆ ಅನ್ನೋದೊಂದು ಬೇಜಾರು. ಹುಳ ಇಲ್ಲ ಆದರೆ ಅದನ್ನ ಮತ್ತೆ ಯೂಸ್ ಮಾಡೋಕ್ಕೆ, ಎಷ್ಟೇ ಕ್ಲೀನ್ ಮಾಡಿದ್ರು ಯೂಸ್ ಮಾಡೋಕ್ಕೆ ಏನೋ ಒಂಥರ ಹಿಂಜರಿಕೆ. ಹಾಗಾಗಿ ಆಚೆ ಇಟ್ಕೊಳ್ತಾ ಇರಲಿಲ್ಲ, ಫ್ರಿಜ್ಜಲ್ಲಿ ಇಟ್ಕೊಳ್ತಾ ಇದ್ದೆ. ಇವಾಗ ಪಲಾವ್ ಎಲೆನ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಆಯಿಲ್ ಕಂಟೈನರ್ಸ್ನ ತರಿಸಿದ್ನಲ್ಲ, ಅದನ್ನು ಕೂಡ ಇವಾಗ ಆಯಿಲ್ ಹಾಕಿ ಫಿಲ್ ಮಾಡ್ಕೊಳ್ತಾ ಇದ್ದೀನಿ. ಒಂದಕ್ಕೆ ಕೊಕೊನೆಟ್ ಆಯಿಲ್ನ ಹಾಕ್ಕೊಂಡೆ, ಒಂದಕ್ಕೆ ನಾರ್ಮಲ್ ಗೋಲ್ಡ್ ವಿನ್ನರ್ ಆಯಿಲ್ನ ಯೂಸ್ ಮಾಡಿಕೊಂಡೆ. ಹಾಗೆ ಇದು ಸ್ಟಿಕ್ಕರ್ನ ತರಿಸಿದ್ನಲ್ಲ ಜಾರ್ಸ್ ಮೇಲೆಲ್ಲ ಅಂಟಿಸೋದಕ್ಕೆ, ಅದನ್ನು ಕೂಡ ಇವಾಗ ನಾನು ಬರ್ಕೊಳ್ತಾ ಇದ್ದೀನಿ. ಬರ್ಕೊಂಡು ಅಂಟಿಸೋದ್ರಿಂದ ಚೆನ್ನಾಗಿ ಕಾಣಿಸುತ್ತೆ ಅಂತ ಅಷ್ಟೇ. ನನಗೆ ಎಲ್ಲ ಐಟಮ್ಸ್ ಎಲ್ಲ ಗೊತ್ತಾಗುತ್ತೆ, ಚೆನ್ನಾಗಿ ಕಾಣಿಸುತ್ತೆ. ಹಾಗೆ ನನ್ನ ಹಸ್ಬೆಂಡ್ಗೆ, ನಾನಿಲ್ಲ ಅಂತಂದರೆ ಅಡುಗೆ ಮಾಡೋದಕ್ಕೆ ನನ್ನ ಹಸ್ಬೆಂಡ್ಗೂ ಕೂಡ ಹೆಲ್ಪ್ ಆಗುತ್ತೆ ಅಂತ ಅಂದ್ಬಿಟ್ಟು ಅವರೇನು ಮಾಡೋದಿಲ್ಲ. ಇನ್ ಕೇಸ್ ಮಾಡಿದ್ರೆ ಯಾವ್ಯಾವ ಬಾಕ್ಸಲ್ಲಿ ಏನೇನು ಇಟ್ಟಿದ್ದೀನಿ ಅಂತಂದ್ಬಿಟ್ಟು ಗೊತ್ತಾಗಲಿ ಅಂತಂದ್ಬಿಟ್ಟು ನೀಟಾಗಿ ಬರೆದು ಅಂಟಿಸ್ತಾ ಇದ್ದೀನಿ. ಮೊದಲು ಏನಾದರೂ ಸ್ವಲ್ಪ ಫ್ರೀ ಇದ್ದಾಗ ಏನಾದರೂ ಸ್ಪೆಷಲಾಗಿ ಕುಕ್ ಮಾಡಿಕೊಡ್ತಾಯಿದ್ರು ನನ್ನ ಹಸ್ಬೆಂಡು. ಆವಾಗ ಯಾವ ಬಾಕ್ಸಲ್ಲಿ ಏನಿದೆ, ಖಾರದ ಪುಡಿ ಕೊಡ್ಬಾ, ಧನಿಯಾ ಪುಡಿ ಕೊಡ್ಬಾ, ಮತ್ತು ಅರಿಶಿನ ಪುಡಿ ಕೊಡ್ಬಾ ಅಂತ ಯಾವಾಗಲೂ ಕರೆಯೋರು. ಇವ್ರಿಗೆ ಕೊಡೋ ಬದಲು ನಾನೇ ಬಂದು ಅಡುಗೆ ಮಾಡಿದ್ರೆ ಬೆಸ್ಟ್ ಅಂತ ಅನ್ಸೋದು. ಬಟ್ ಈ ರೀತಿ ಬರೆದು ಅಂಟಿಸೋದ್ರಿಂದ ಯಾವ ಬಾಕ್ಸಲ್ಲಿ ಏನಿದೆ ಅಂತಂದ್ಬಿಟ್ಟು ಅವ್ರಿಗೆ ಈಸಿಯಾಗಿ ಫೈಂಡ್ ಔಟ್ ಮಾಡ್ಬೋದು ಅಂತ ಅಂದ್ಬಿಟ್ಟು ನೀಟಾಗಿ ಅಂಟಿಸ್ತಾ ಇದ್ದೀನಿ. ಸ್ಟಿಕ್ಕರ್ನೆಲ್ಲ ಇವಾಗ ಬಾಕ್ಸಸ್ಗೆ ಅಂಟಿಸ್ಬಿಟ್ಟು ನೀಟಾಗಿ ಆರ್ಗನೈಸಿಂಗ್ ಮಾಡ್ಕೊಳ್ತಾ ಇದ್ದೀನಿ. ಅಂದರೆ ಬಾಕ್ಸಸ್ಗೆ ಅಂಟಿಸಿದ ತಕ್ಷಣ ಅದನ್ನ ಎತ್ತಿ ರ್ಯಾಕಿಗೆ ಇಡ್ತಾ ಇದ್ದೀನಿ. ನಾನು ಮಾಡಿದ ದೊಡ್ಡ ಮಿಸ್ಟೇಕ್ ಏನಂತಂದರೆ, ಪ್ಲಾಸ್ಟಿಕ್ ಕಂಟೈನರ್ಸ್ ಏನು ತರಿಸಿದ್ದೆ ನಾನು 1500 ಲೀಟರ್ಸು, ಅದ್ರ ಬದಲು 1000 ಲೀಟರ್ಸ್ನ ತರಿಸ್ಬೇಕಾಯಿತು. ನಾನು ಸ್ವಲ್ಪ ದೊಡ್ಡದಾಯಿತು, ನನಗೆ ಗೊತ್ತಾಗಲಿಲ್ಲ. ಅದು ತಂದು ನೋಡಿದಾಗಲೂ ಅಷ್ಟು ನನಗೆ ಗೊತ್ತಾಗಲಿಲ್ಲ, ಸರಿ ಹೋಗುತ್ತೆ ಅಂತ ಅಂದ್ಕೊಂಡೆ. ಬಟ್ ರ್ಯಾಕಿಗೆ ಇಡಿಸ್ಲಿಲ್ಲ, ಅದು ಸ್ವಲ್ಪ ದೊಡ್ಡದಾಯಿತು. ಸ್ವಲ್ಪ ಕೆಳಗಡೆ ಇದ್ದಿದ್ದರೆ ರ್ಯಾಕು, ಅದ್ರ ಮೇಲ್ಗಡೆ ಇಟ್ಕೋಬೋದಾಗಿತ್ತು. ಹಾಗಾಗಿ ಅದನ್ನ ಬೇರೆ ಕಡೆ ಇಡೋಣ ಅಂತಂದ್ಬಿಟ್ಟು ಇವಾಗ ಜಸ್ಟ್ ಸ್ಮಾಲ್ ಕಂಟೈನರ್ಸ್ ಏನಿತ್ತು, ಹಾಗೆ ಸ್ಟೀಲ್ ಕಂಟೈನರ್ಸ್ ಏನಿತ್ತು ಅದನ್ನ ಜೋಡಿಸ್ಕೊಂಡೆ. ಹಾಗೆ ಈ ರ್ಯಾಕ್ನ ಏನು ತರಿಸ್ಕೊಂಡಿದ್ದೆ, ಇಲ್ಲಿಗೆ ನಾನು ಗ್ಲಾಸ್ ಕಂಟೈನರ್ಸ್ನ ಇಡಬೇಕು ಅಂತ ಪ್ಲ್ಯಾನಿಂಗಲ್ಲಿತ್ತು. ಹಾಗೆ ಆಯಿಲ್ ಕಂಟೈನರ್ಸ್ನೆಲ್ಲ ಇಡಬೇಕು ಅಂತಂದ್ಬಿಟ್ಟು. ಆದರೆ ಆ ಬಾಕ್ಸ್ ಏನಿತ್ತು ಅಂದರೆ ದೊಡ್ಡ 1500 ಲೀಟರ್ಸ್ ಬಾಕ್ಸ್ ಏನಿತ್ತು ಅದು ಇಡಿಸ್ಲಿಲ್ಲ ಅಂತಂದ್ಬಿಟ್ಟು ಇಲ್ಲಿಗೆ ಎಲ್ಲನೂ ಇಟ್ಕೊಂಡೆ. ಹಾಗೆ ಆಯಿಲ್ ಕಂಟೈನರ್ಸ್ನ ಬೇರೆ ಜಾಗದಲ್ಲಿ ಇಟ್ಕೊಂಡ್ರೆ ಆಗುತ್ತೆ ಅಂತ ಅಂದ್ಬಿಟ್ಟು ಇಲ್ಲಿಗೆ ಜೋಡಿಸ್ಕೊಳ್ತಾ ಇದ್ದೀನಿ. ಹಾಗೆ ಸ್ಮಾಲ್ ಕಂಟೈನರ್ಸ್ ಏನಿತ್ತು, ಸಾಸಿವೆ, ಮೆಂತ್ಯ ಅವೆಲ್ಲ ಏನಿತ್ತು ಅದನ್ನ ಕೆಳಗಡೆ ಇಟ್ಬಿಟ್ಟು ಪಿಂಗಾಣಿ ಜಾರ್ಸ್ನ ಕೆಳಗಡೆ ಇಟ್ಟೆ. ಹಾಗೆ ಇದು ಪ್ಲಾಸ್ಟಿಕ್ದು ರ್ಯಾಕ್ ಏನಿತ್ತು ಅಂದರೆ ಮೊದಲೆಲ್ಲ ಸ್ಮಾಲ್ ಕಂಟೈನರ್ಸ್ ಇಟ್ಕೊಂಡಿದ್ನಲ್ಲ, ಅದನ್ನೆಲ್ಲ ಇವಾಗ ರಿಮೂವ್ ಮಾಡಿ ನೀಟಾಗಿ ವಾಶ್ ಮಾಡಿ ಪಾಪುದು ಕ್ರೀಮು, ಹಾಗೆ ನಂದು ಡೈಲಿ ಯೂಸ್ ಕ್ರೀಮು, ಪೌಡರ್ಸು, ಹಾಗೆ ಸೆಕೆಂಡ್ ರ್ಯಾಕಲ್ಲಿ ವಾಚು, ಪರ್ಸು, ಹಾಗೆ ಮೇಯ್ನಾಗಿ ಬೇಕಾಗಿರೋದು ಮಕ್ಕಳು ಸಿರಪ್ಪು, ಅದನ್ನ ನೀಟಾಗಿ ಇಲ್ಲಿ ಆರ್ಗನೈಸಿಂಗ್ ಮಾಡಿ ಇಟ್ಕೊಂಡೆ. ಹಾಗೆ ನಿಮಗೆ ಬ್ಲೂ ಕಲರ್ ಬಾಕ್ಸ್ ಕಾಣಿಸ್ತಾ ಇರ್ಬೋದು, ಕಂಫರ್ಟ್ ಬಾಕ್ಸು. ಆ ಕಂಫರ್ಟ್ ಯೂಸ್ ಮಾಡೋರಿಗೆ ಗೊತ್ತಿರುತ್ತೆ ಅದು ಕಂಫರ್ಟ್ ಬಾಕ್ಸ್ ಅಂತಂದ್ಬಿಟ್ಟು. ಆ ಕಂಫರ್ಟ್ ಎಲ್ಲ ಖಾಲಿ ಆದಮೇಲೆ ಅದರಲ್ಲಿ ನಾನು ಈ ಚೇಂಜ್ ಎಲ್ಲ ಸಿಗುತ್ತಲ್ಲ, ಅಂದರೆ 1 ರೂಪಾಯಿ 5 ರೂಪೀಸ್ ಆ ಥರದ್ದೆಲ್ಲ ಅಲ್ಲಲ್ಲಿ ಇಟ್ಟಿರ್ತಾರಲ್ಲ, ಅದನ್ನ ಎತ್ತಿ ಬಾಕ್ಸಲ್ಲಿ ಹಾಕಿಟ್ಕೊಂಡು ಸೇವ್ ಮಾಡ್ಕೊಳ್ತಾ ಇದ್ದೀನಿ. ಅದು ಏನಕ್ಕಾದ್ರೂ ಯೂಸ್ ಆಗುತ್ತಲ್ವ, ಹಸ್ಬೆಂಡ್ ಇಲ್ಲ ಅಂತಂದಾಗ, ಯಾರಾದರೂ ಮನೆಗೆ ಬಂದಾಗ ಹಾಲು ತರೋಕ್ಕೋ ಮೊಸರು ತರೋಕ್ಕೋ ಏನಕ್ಕಾದ್ರೂ ಯೂಸ್ ಆಗುತ್ತೆ ಅಂತ ಅಂದ್ಬಿಟ್ಟು ಇವಾಗ ನನ್ನ ಕಿಚನ್ ಈ ರೀತಿ ರೆಡಿಯಾಗಿದೆ. ನೀವಿಲ್ಲಿ ನೋಡ್ತಾ ಇರೋದು ತುಂಬ ದಿನದಿಂದ ನಾನು ವೆಯ್ಟ್ ಮಾಡ್ತಾ ಇದ್ದಂಥ ದಿನ ಇವತ್ತಾಗಿತ್ತು. ನೀಟಾಗಿ ಆರ್ಗನೈಸಿಂಗ್ ಮಾಡಿ ಇಟ್ಕೊಂಡೆ.
ನಾನು ಕಿಚನ್ ಯಾವ ರೀತಿ ಆರ್ಗನೈಸಿಂಗ್ ಮಾಡ್ಕೊಂಡಿದ್ದೀನಿ, ನಿಮಗೆಲ್ಲರಿಗೂ ಇಷ್ಟ ಆಯಿತಾ ಅಂತಂದ್ಬಿಟ್ಟು ಪ್ಲೀಸ್ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಇಷ್ಟ ಆದರೂ ಕಮೆಂಟ್ ಮಾಡಿ, ಅಥವಾ ಇಷ್ಟ ಆಗಲಿಲ್ಲ ಬೇರೆ ಥರ ಅರೇಂಜ್ ಮಾಡ್ಬೋದಾಗಿತ್ತು ಅಂತನಾದರೂ ಯಾವ ರೀತಿನಾದರೂ ಕಮೆಂಟ್ ಮಾಡಿ. ಹಾಗೆ ಲೈಕ್ ಮಾಡಿ, ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ. ಹಾಗೆ ಕೆಳಗಡೆ ಬಾಕ್ಸಸ್ನೆಲ್ಲ ಈ ರೀತಿ ಜೋಡಿಸ್ಕೊಂಡೆ. ಲೈಟೆಲ್ಲ ಆನ್ ಮಾಡೋದೆ ಈ ರೀತಿ ಕಾಣಿಸ್ತಾಯಿತ್ತು ನನ್ನ ಕಿಚನ್. ತುಂಬ ಚೆನ್ನಾಗಿ ಅನ್ನಿಸ್ತು, ನನಗೇನೋ ತುಂಬ ಇಷ್ಟ ಆಯಿತು. ಬಟ್ ಬೇರೆಯವ್ರಿಗೆ ಯಾವ ರೀತಿ ಅಂತ ಅನಿಸುತ್ತೋ ಗೊತ್ತಿಲ್ಲ. ಸೊ ನಿಮಗೆ ಯಾವ ರೀತಿ ಅಂತ ಅನಿಸುತ್ತೆ, ಇಷ್ಟ ಆಯಿತಾ, ಚೆನ್ನಾಗಿ ಆರ್ಗನೈಸ್ ಮಾಡಿದ್ದೀನಿ ಅಂತಂದ್ಬಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಅಡುಗೆ ಮಾಡಬೇಕಾದ್ರೆ ಯಾವುದೇ ಪದಾರ್ಥಗಳಾಗಲಿ ಯಾವುದೇ ವಸ್ತುಗಳಾಗಲಿ ಕೈಗೆ ಸಿಗಂಗೆ ಇದ್ದರೆ ನಾವು ಬೇಗ ಅಡುಗೆ ಮಾಡ್ಬೋದು, ಈಸಿಯಾಗಿ ಅಡುಗೆ ಮಾಡ್ಬೋದು. ಹಾಗೆ ತಲೆ ಬಿಸಿರೋದಿಲ್ಲ. ನಾವೊಂದು ಪಾತ್ರೆಯಲ್ಲಿ ಎಣ್ಣೆ ಹಾಕ್ಬಿಟ್ಟು ಸಾಸಿವೆ ಹುಡ್ಕೋಷ್ಟೊತ್ತಿಗೆ ಎಣ್ಣೆನೇ ಸೀದೋಗಿರುತ್ತೆ, ಸಾಸಿವೆ ಎತ್ತಾಕೋಷ್ಟೊತ್ತಿಗೆ ಅಡುಗೆನೇ ಸೀದೋಗ್ಬಿಡುತ್ತೆ. ಸೊ ನಮಗೆ ಈಸಿಯಾಗಿ ಕಣ್ಣಿಗೆ ಕಾಣಂಗಿದ್ದು ಕೈಗೆ ಈಸಿಯಾಗಿ ಸಿಗೋದಾದರೆ ಯಾವುದೇ ಅಡುಗೆನೂ ಕೂಡ ಹಾಳಾಗೋದಿಲ್ಲ, ನೋಡೋದಕ್ಕೂ ಕೂಡ ಚೆನ್ನಾಗಿರುತ್ತೆ ನೀಟಾಗಿ ಆರ್ಗನೈಸಿಂಗ್ ಮಾಡ್ಕೊಂಡಿದ್ರೆ. ನಾನು ಬೇಳೆಕಾಳನ್ನೆಲ್ಲ ಫ್ರಿಜ್ಜಲ್ಲಿ ಇಟ್ಕೊಂಡಿದ್ದರಿಂದ ನನಗೆ ಅಡುಗೆ ಮಾಡಬೇಕಾದ್ರೆ ಯಾವ್ದಾದ್ರು ಬೇಳೆ ಹುಡುಕಬೇಕು ಅಂತಂದರೆ ತಲೆ ಬಿಸಿ ಆಗ್ತಾಯಿತ್ತು ಮತ್ತು ಲೇಸಿನೆಸ್ ಆಗ್ತಾಯಿತ್ತು. ನನಗೆ ಈಸಿಯಾಗಿ ಏನು ಸಿಕ್ಕುತ್ತೋ ಅದನ್ನ ಹಾಕ್ಬಿಟ್ಟು ಅಡುಗೆನ ಮಾಡ್ತಾಯಿದ್ದೆ. ಇವಾಗ ನೀಟಾಗಿ ನನಗೆ ಕೈ ಸಿಕ್ಕಂಗೆಲ್ಲ ಆರ್ಗನೈಸ್ ಮಾಡ್ಕೊಂಡಿದ್ದರಿಂದ ಆರಾಮಾಗಿ ನನಗೆ ಯಾವ ರೀತಿ ಅಡುಗೆನ ಮಾಡ್ಕೋಬೋದು ಆ ರೀತಿ ಅಡುಗೆನ ಈಸಿಯಾಗಿ ಮಾಡ್ಕೋಬೋದು. ಸೊ ತುಂಬ ದಿವಸದಿಂದ ಕಾಯ್ತಾಯಿದ್ದೆ ಕಿಚನ್ನ ಮೇಕ್ ಓವರ್ ಮಾಡಬೇಕು ಅಂತಂದ್ಬಿಟ್ಟು ಈ ರೀತಿ ಮಾಡಿದ್ದೀನಿ. ನಿಮ್ಮೆಲ್ಲರಿಗೂ ಹೇಗೆ ಅನ್ನಿಸ್ತು ಅಂತಂದ್ಬಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ. ಸಿಗ್ತೀನಿ ಮತ್ತೊಂದು ಬ್ಲಾಗಲ್ಲಿ. ಅಲ್ಲಿವರೆಗೂ ಧನ್ಯವಾದಗಳು.